ನೋಡಿ ಹೋರಾಟ ಮಾಡೋದು ಬೇಡ. ದಯವಿಟ್ಟು ಪ್ರಶ್ನೋತ್ತರ ಆದ್ಮೇಲೆ ತಾವು ಅವಕಾಶ ಕೊಡ್ತೀರಾ? ಅಲ್ಪಸಂಖ್ಯಾತರ ಬಗ್ಗೆ ಪ್ರಶ್ನೋತ್ತರ ನಂತರ ನೀವು ನನಗೆ ಪ್ರಶ್ನೋತ್ತರ ನೀವು ಅವಕಾಶ ಕೊಡಲಿಲ್ಲ. ನನ್ನ ಕೇಳ್ತೀನಿ, ನನಗೆ ಪ್ರಶ್ನೋತ್ತರ ಮಾಡಿ ಅವಕಾಶ ಕೊಡಿ, ಮತ್ತೆ ನೋಡ್ತೇನೆ ಸಬ್ಜೆಕ್ಟ್ ಬರಲಿ. ಅವಾಗ ಅಜೆಂಡಾ ಇದೆ, ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ. ಆಯ್ತು, ಈಗ ಯಾಕೆ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ? ಈಗ ನಾನು ಯಾಕೆ ಹೇಳ್ಬೇಕಾದ್ರೆ ಈಗ ಈಗ ನನಗೆ ನೀವು ಅವಕಾಶ ಕೊಡಲಿಲ್ಲ. ನಿಲುವಳಿನ ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ, ಕ್ವಶನ್ ಅವರ್ ಆದ್ಮೇಲೆ ತಗೋಬೇಕು ಅಂತ. ಕ್ವಶನ್ ಮುಗಿಬೇಕಲ್ಲ, ಈಗ ಕ್ವಶನ್ ಅವರ್ ಮೇಲೆ ಕೊಡ್ತೀರಲ್ಲ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಡೀ ರಾಜ್ಯಕ್ಕೆ. ನೀವು ಪ್ರಶ್ನೆ ಕೇಳಿ, ನಿಮ್ಗೆ ಕೆಲಸ ಮುಚ್ಚಾಕ ಪ್ರಯತ್ನ. ನೀವು ಪ್ರಶ್ನೆ ಕೇಳಿ, ನೀವು ಅವರನ್ನು ನೋಡ್ಬೇಡಿ, ಮಂತ್ರಿಯನ್ನು ನೋಡಿ ನೀವು. ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಬಂದಿರತಕ್ಕಂತ ನಿಲುವಳಿಯ ಬಗ್ಗೆ ಈಗ ನಿಮ್ಮ ತೀರ್ಮಾನ ಏನು? ಯಾವಾಗ ಈಗ ಪ್ರಶ್ನೋತ್ತರ ಮಾತ್ರ, ಪ್ರಶ್ನೋತ್ತರ ಆಗುದಿಲ್ಲ. ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ. ಈಗ ಸಬ್ಜೆಕ್ಟ್ ಅಲ್ಲ, ಈಗ ಸಬ್ಜೆಕ್ಟ್ ಪ್ರಶ್ನೋತ್ತರ ಮಾತ್ರ. ಅದು ನೀವು ಮತ್ತೆ ಸಬ್ಜೆಕ್ಟ್ ಹೇಳಿ, ಯಾವಾಗ ಕೊಡ್ತೇವೆ. ನಾನು ಕೂಡ ಸಹಕಾರ ಕೊಟ್ಟಿದ್ದೇನೆ ನಿಮ್ಗೆಲ್ಲರಿಗೂ ಕೂಡ. ಈಗ ಈಗ ಪ್ರಶ್ನೆ ತರುವಾಗ ನಾನು ಹೇಗೆ ಹೇಳಿ? ಪ್ರಶ್ನೆ ತರುವಾಗ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ನಾವು ಪ್ರಶ್ನೆ ತರುವಾಗ ಒಬ್ರು ಮಹಿಳಾ ಸದಸ್ಯರು, ಒಬ್ರು ಮಹಿಳಾ ಸಚಿವರಿಗೆ ಉತ್ತರ ನೋಡುವ. ಅದರ ನಂತರ ಕೊಡ್ತೇವೆ ಅಂತ ಹೇಳ್ರಿ ಅಧ್ಯಕ್ಷರೇ. ಮಹಿಳಾ ಸದಸ್ಯರು ಪ್ರಶ್ನೋತ್ತರ ಆದ ತಕ್ಷಣ ನಾನು ಕೊಡ್ತೀನಿ ಅಂತ ಹೇಳ್ತೀರಾ? ಇದಕ್ಕೆ ಮಾತ್ರ ನಿಮ್ಮ ಜವಾಬೇ ಇಲ್ಲ. ಇದಕ್ಕೆ ಇಡಿಗೆ ಮಾತ್ರ ಮಾತಾಡಿ ಅಂತ ಹೇಳ್ತೀರಾ? ಅವ್ರಿಗೆ ನೀವೇ ಹೇಳ್ತೀರಾ? ನಾವು ಇದನ್ನ ಪ್ರಶ್ನೆ ಯಾಕೆ ಈ ತರ ಸಭಾಧ್ಯಕ್ಷರೇ ಮಾತಾಡಿ ಮಾನ್ಯ ಅಧ್ಯಕ್ಷರೇ, 11 ಜನಗಣತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20,266 ಲೋಕಸಭಾ ಚುನಾವಣೆ ಒಂದು ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಎಪಿಕಾರ್ಡ್ ಅನ್ವಯ 750 ನಮ್ಮಲ್ಲೇ ಇದ್ದಾರೆ. ಇದೇನು ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ಸದನ ಹೇಗೆ ನಡೀತದೆ ಅಧ್ಯಕ್ಷರೇ? ಸರ್ಕಾರದ ಯೋಜನೆ ಅಡಿ ಅವರಿಗೆ ಮತ್ತೆ ಗೃಹಲಕ್ಷ್ಮಿ ಏನಂತ ಸ್ಪಷ್ಟ ಮಾಡಿ. ಅವರಿಗೇನು ನಾವು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಕಾರ್ಡ್ ಆಧಾರದ ಮೇಲೆ ಕೊಡ್ತಾ ಇದೀವಿ. ಅದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಮುಗಿಯುವಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು ಸರ್. ನೋಡಿ, ನಾವು ಅಡ್ಡಿ ಮಾಡ್ತಾ ಇಲ್ಲ. ನಿನ್ನೆ ನಮ್ಮನ್ನ ನಿಮಿಷ ಕೇಳಿ ಸರ್. ನಿನ್ನೆ ನಮ್ಮ ಪಕ್ಷದ ಸದಸ್ಯರೇ ಮಾಡಿರಲ್ಲ, ಅವಾಗ ಚರ್ಚೆ ಮಾಡೋದು ನೀವು ಈಗ ಅವಶ್ಯಕವಾಗಿ ಪ್ರಾರಂಭ ಆದಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗಿಯೂ ಸರಿಯಲ್ಲ. ನಿಯಮಕ್ಕೆ ಬಾಹಿರವಾಗಿ ಅವರಿಗೆ ಕೊಡಬೇಕು ಅಂತ ಆಯ್ತು. ನೀವು ಪ್ರಶ್ನೆ ಕೇಳಿ, ಆಯ್ತು, ಉತ್ತರ ಕೊಡಿ. ಆಯ್ತು, ಹೇಳ್ತಾರೆ ಈಗ. ಅದು ಅವ್ರು ಹೇಳ್ತಾರೆ, ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ಅದು ನಾನೇನ್ ಮಾಡ್ತೀನಿ? ಅವ್ರು ಕೊಡಿ. ಸದನಕ್ಕೆ ಹೇಳ್ಬೇಕಾಗುತ್ತೆ.
ಸಭಾಧ್ಯಕ್ಷರೇ, ಶಾಸಕಿಯವರು ಹೇಳಿದ ಹಾಗೆ ಸಭಾಧ್ಯಕ್ಷರೇ, ಈ ರೀತಿ ಶಕ್ತಿ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಯೋಜನೆಯಲ್ಲಿ ಕೊಡಬೇಕು ಸಭಾಧ್ಯಕ್ಷರೇ. ಪ್ರಶ್ನೋತ್ತರ ನಂತರ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಈ ರೀತಿ ತಡೆ ಒಳ್ಳೆ ಅಧ್ಯಕ್ಷ, ಗಲಾಟೆ ಮಾಡ್ತೀರಿ ಅಂತ ಹೇಳ್ಬಿಡ್ಬೇಕಾ? ಈ ಪುಸ್ತಕಗಳನ್ನ ನೋಡ್ಬೇಕಲ್ಲ, ಅವ್ರು ನೋಡ್ಬೇಕು, ನೀವು ಹೇಳ್ಬೇಕು, ನಾವು ಹೇಳ್ಬೇಕು, ಅವಾಗ ಅವ್ರು ನಿರ್ಣಯ ತೆಗೆದುಕೊಳ್ಳಿ. ಆದ್ರೆ ಈಗ ನೀವು ಗಲಾಟೆ ಮಾಡ್ತೀರಿ ಅಂತ ಹೇಳಿ ಅವಾಗ ತೋತ್ರ ಅಂತ ಹೇಳ್ತಾರೆ. ಗಲಾಟೆ ಯಾವುದು ಸಮಸ್ಯೆನ ಬಗೆಹರಿಸಲ್ಲ. ಈಗ ಪ್ರಶ್ನೋತ್ತರ ನಿಯಮಾನುಸಾರ ನಡೆದಿದೆ, ಅದು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಡನ್ನ ಪಡೆದು ಯಾವ ಅಪ್ಲಿಕೇಶನ್ ಹಾಕ್ತಾರೆ ಆ ತಿಂಗಳಿನಿಂದನೇ ಅವ್ರಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಅಧ್ಯಕ್ಷ ಒಂದ್ ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಬಹಳಷ್ಟು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. 10 ವರ್ಷದಿಂದ ನಯನ ಮೋಟಮ್ಮ ಮತ್ತು ನಾನು ನಿಯಮಕ್ಕೆ ಬಾಹಿರವಾಗಿರ್ತಕ್ಕಂಥ ಅದು ಹೇಳಿ, ಅದು ವಿಷಯ ಪ್ರಶ್ನೋತ್ತರ ನಡೀಲಿ. ಪ್ರಸ್ತಾಪ ಮಾಡ್ತೀವಿ, ಅದ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 10 ವರ್ಷದಿಂದ ನಾವು ಮಾತಾಡ್ತಾ ಇದ್ವಿ. ನನ್ನನ್ನ ನೀನ್ ಪ್ರಶ್ನೆ ಕೇಳಬೇಕು, ನಿಮಗೆ ನಾನು ಉತ್ತರ ಕೊಡಬೇಕು ಅಂತ. ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆಯೋ ಇಲ್ಲ ಇಲ್ಲ ಇದು ಕ್ವಶನ್ ಅವರ್ ಇದ್ದು ನಿಮ್ಮ ಕಾಲಿಂಗ್ ಅಟೆನ್ಷನ್ ಚರ್ಚೆ ಮಾಡ್ಲಿಕ್ಕಲ್ಲ. ಕ್ವಶನ್ ಕೇಳಬೇಕು ಅಂತ ಕೇಳಿರೋದು ನಾನು. ಆಯ್ತು, ಅದು ಒಮ್ಮೆಲೆ ಕೇಳ್ಬಿಡ್ಬೇಕಲ್ಲ. 10 ನಿಮಿಷ ನೀವು ಮಾತಾಡಿದ್ರಿ, ಇನ್ನು ಕೂಡ ಮುಗಿಲ್ಲ ಅಂತ ಹೇಳಿ. ಒಂದು ನಿಮಿಷ, ಒಂದು ಪ್ರಮುಖವಾದ ಪ್ರಕಟಣೆ ಇದೆ. ಒಂದು ನಿಮಿಷ, ಪ್ರಮುಖ ಪ್ರಕಟಣೆ ಇದೆ. ದಿನಾಂಕ 24 ಜುಲೈ 2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಸದಸ್ಯರ ಐವನ್ ನಿಗಲ್ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ. ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡೀಬಹುದು, ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ. ಇವರೆಲ್ಲರೂ ಕೂಡ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು 600ಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತವರು ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ. ಈಗ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅಧ್ಯಕ್ಷರೇ, ನೀವು ಒಳ್ಳೆ ಡಿಸ್ಕಷನ್ ನೋಡ್ಲಿ. ಈ ಟೈಪ್ ಅವ್ರಿಗೆ ನಿಲುವಳಿ ಸೂಚನೆ ತಾವು ಇವತ್ತು ಕೊಟ್ಟಿದ್ದೀರಿ. ನಿಲುವಳಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ವಿಚಾರ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಗೊಳ್ಳ, ನಾವೆಲ್ಲ ಒಟ್ಟಿಗೆ ತಗೊಳ್ಳುವ. ಮಾನ್ಯ ಸಭಾಧ್ಯಕ್ಷರೇ, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇಶ್ಯೂ. ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತರಲ್ಲಿ ಅವರು ಅಲ್ಪಸಂಖ್ಯಾತರು. ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ. ಆಗ್ಲೇ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ. ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ. ಹೌದು, ಅವರು ಮದರ್ ಡಿಪಾರ್ಟ್ಮೆಂಟ್. ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಹೌಸಿಂಗ್ ಯಾರು? ಹೌಸಿಂಗ್ ಮಂತ್ರಿಗಳಿದ್ದಾರೆ, ಬೇರೆ ಅಲ್ವಾ? ಆದ್ರೆ ಸಭಾಧ್ಯಕ್ಷರೇ, ಇದು ಒಂದು ಸಮುದಾಯಕ್ಕೆ ಹೌದು, ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ. ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ಬೇರೆ. ಈಗ ನೀವು ಗಮನ ಸೆಳೆಯುವುದಲ್ಲ. ಈಗ ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ದೀರಿ. ಬೀದಿ ಪಾಲಾಗ್ತಾರೆ ಯೂಶಲಿ ಇವರೆಲ್ಲರೂ. ಚರ್ಚೆ ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತಿಲ್ಲ. ಮಿನಿಸ್ಟ್ರಿಗಳ ಕಚೇರಿಗೆ ಹೋಗಿ ಕೂಡ ಚರ್ಚೆ ಮಾಡಬಹುದು. ನಿಖಿಲ್ ಉಮೇಶ್ ಹುಕ್ಕೇರಿ, ನಿಖಿಲ್ ಉಮೇಶ್ ಹುಕ್ಕೇರಿ ಇಲ್ಲ, ಉಮೇಶ್ ಹುಕ್ಕೇರಿ ಅಲ್ಲ ಸರ್, ನಿಖಿಲ್ ಉಮೇಶ್ ಕತ್ತಿ. ನಿಮ್ಮ ಇಡೀ ಗಡಿಬಿಡಿಯಲ್ಲಿ ನಾನು ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದೆ. ನೀವು
ಕತ್ತಿ ನಿಖಿಲ್ ಉಮೇಶ್ ಇಲ್ಲ, ರವಿಗೌಡ ಗಾಣಿಗ